ನಿಮ್ಮ ದೇಹದಲ್ಲಿ ವಾತ ಜಾಸ್ತಿ ಆದಾಗ ಈ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ವಾತ ಜಾಸ್ತಿ ಆಗಿದೆ, ಅದರ ಸಿಂಟಮ್ಸ್ ಗಳೇನು ಫಸ್ಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ದೇಹ ಡ್ರೈ ಆಗ್ತಾ ಇದೆ ಅಂತ ಅರ್ಥ. ನಿಮ್ಮ ದೇಹದಲ್ಲಿ ನೀವು ಡ್ರೈನೆಸ್ ಅನ್ನ ನೋಡ್ತೀರಾ, ದೇಹ ಒಣಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಅದರಿಂದ ನಿದ್ರೆ ಬರೋದಿಲ್ಲ, ಕೆಲವೊಬ್ಬರಿಗೆ ಮಲಬದ್ಧತೆ ಆಗುತ್ತೆ, ಕೆಲವೊಬ್ಬರಿಗೆ ಜಾಯಿಂಟ್ ಪೇನ್ ಬರುತ್ತೆ, ಇನ್ನು ಕೆಲವೊಬ್ಬರಿಗೆ ಭಯ ಆತಂಕ ಕೂಡ ಆಗುತ್ತೆ. ಇದು ವಾತ ದೇಹದಲ್ಲಿ ಜಾಸ್ತಿ ಆಗಿದೆ ಅನ್ನುವ ಲಕ್ಷಣ. ಸೊ ವಾತ ಜಾಸ್ತಿ ಆಗಿದೆ ಅಂತ ನಮಗೆ ಕನ್ಫರ್ಮ್ ಆದಾಗ ಈ ತಪ್ಪುಗಳನ್ನ ನಾವು ಮಾಡಬಾರ್ದು. ಒಂದನೇದ್ದು, ಕೋಲ್ಡ್ ಐಟಮ್ಸ್ ಗಳನ್ನ ತಿನ್ನಕ್ ಹೋಗ್ಬೇಡಿ, ತಣ್ಣಗಿರುವ ಆಹಾರಗಳನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಎರಡನೇದ್ದು, ರಾ ವೆಜಿಟೇಬಲ್ಸ್ ಗಳನ್ನ, ಬೇಯಿಸದೇ ಇರುವ ಆಹಾರಗಳನ್ನ ಜಾಸ್ತಿ ತಿನ್ಬೇಡಿ. ಬೇಯಿಸಿರುವ ಆಹಾರ ನಿಮ್ಮ ಪ್ರಕೃತಿಗೆ ಒಳ್ಳೆಯದು, ನಿಮ್ಮ ವಾತ ಕಡಿಮೆ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಮೂರನೇದ್ದು, ಎರಡು ಊಟಗಳ ಮಧ್ಯೆ ತುಂಬಾ ಲಾಂಗ್ ಗ್ಯಾಪ್ ಅನ್ನ ಕೊಡಬೇಡಿ. ಲಾಂಗ್ ಗ್ಯಾಪ್ ಯಾರಿಗೆ ಒಳ್ಳೇದು ಅಂತಂದ್ರೆ ಕಫ ಪ್ರಕೃತಿಯವರಿಗೆ ಒಳ್ಳೇದು. ವಾತ ನಿಮ್ಮಲ್ಲಿ ಜಾಸ್ತಿ ಇತ್ತಂದ್ರೆ ಎರಡು ಊಟಗಳ ಮಧ್ಯೆ ಜಾಸ್ತಿ ಗ್ಯಾಪ್ ಅನ್ನ ಇಡಕ್ ಹೋಗ್ಬೇಡಿ. ಇನ್ನು ನಾಲ್ಕನೇದ್ದು, ಅತಿಯಾಗಿ ಟ್ರಾವೆಲ್ ಮಾಡಬೇಡಿ. ನೀವು ಅತಿಯಾಗಿ ಟ್ರಾವೆಲ್ ಮಾಡಿದ್ರೂ ಕೂಡ ನಿಮ್ಮ ದೇಹದಲ್ಲಿ ವಾತ ಜಾಸ್ತಿ ಆಗುತ್ತೆ, ಅಗ್ರಿವೇಟ್ ಆಗುತ್ತೆ. ಸೊ ಟ್ರಾವೆಲ್ ಅನ್ನ ಮಿನಿಮೈಸ್ ಮಾಡಿ, ಕಡಿಮೆ ಮಾಡಿ. ಇನ್ನು ಮನಸ್ಸನ್ನ ಜಾಸ್ತಿ ಓಡಕ್ ಬಿಡಬೇಡಿ. ಮನಸ್ಸನ್ನ ಸ್ವಲ್ಪ ಈ ಕ್ಷಣದಲ್ಲಿ ಇಟ್ಕೊಳ್ಳೋದು, ಮನಸ್ಸನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳೋದು. ಸೊ ಪ್ರಾಣಾಯಾಮ, ಧ್ಯಾನದ ಮೂಲಕ ಸ್ವಲ್ಪ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳೋದು ತುಂಬಾ ಮುಖ್ಯ. ಮನಸ್ಸು ಓಡಿದ್ರೂ ಕೂಡ ನಿಮ್ಮ ದೇಹದಲ್ಲಿ ವಾತ ಅಗ್ರಿವೇಟ್ ಆಗುತ್ತೆ. ಅದಕ್ಕೆ ಈ 5 ತಪ್ಪುಗಳನ್ನ ಮಾಡಬೇಡಿ.